ಯತ್ನಾಳ್ ಮತ್ತು ತಂಡದವ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರೋದಷ್ಟೇನಾ ಬಿಗಿಯಾದ ಕ್ರಮ ಆಗಬೇಕು ಅಥವಾ ಉಚ್ಚಾಟನೆ ಆಗಬೇಕು ಚರ್ಚೆ? ನೋಡಿ, ಅದ್ರ ಬಗ್ಗೆ ನಾನು ಏನು ಇಲ್ಲಿ ಬಹಿರಂಗವಾಗಿ ಮಾತಾಡೋದಕ್ಕಾಗೋದಿಲ್ಲ. ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಈಗಾಗಲೇ ಇದೆ ಈ ವಿಚಾರ. ಅವರು ಕೂಡ ಹೋಗಿ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಬಂದಿದ್ದಾರೆ. ಸೊ ಬಾಲ್ ಈಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ಸ್ ಕೋರ್ಟ್. ಅವ್ರ ನಿರ್ಧಾರವನ್ನು ಮಾಡ್ತಾರೆ. ಯಾರು ಕೂಡ ಈಗ ಶಿಸ್ತನ್ನು ಈಗಾಗಲೇ ಸಾಕಷ್ಟು ಬಾರಿ ನಡೆದಿದೆ. ಇನ್ನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋದರೆ ಕಾರ್ಯಕರ್ತರಿಗೂ ಬೇಸರ ಆಗಿದೆ. ಖಂಡಿತ ಪಕ್ಷದ ಬೆಳವಣಿಗೆಗೂ ಕೂಡ ದೃಷ್ಟಿಯಿಂದನೂ ಕೂಡ ಒಳ್ಳೆಯದಲ್ಲ. ಅದು ಯಾರೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಮಾಡಬೇಕು. ಯಾರು ಇನ್ನೂ ಕೂಡ ಹಾದಿ ಬೀದಿಯಲ್ಲಿ ಮಾತನಾಡ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವೂ ಕೂಡ ಚರ್ಚೆ ಆಗಿದೆ. ಥ್ಯಾಂಕ್ ಯು. ನಾಯಕತ್ವದ ಬದಲಾವಣೆ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಕಾರ್ಯಕರ್ತ ವಲಯದಲ್ಲೂ ಕೂಡ ಆ ವಿಚಾರ ಚರ್ಚೆಗೆ ಬರ್ತಾ ಇದೆ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಏನೇನಿದೆ ಅವರೇನು ಚರ್ಚೆ ಮಾಡ್ತಾರೆ ಅವೆಲ್ಲವೂ ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿಲ್ಲ. ಏನೇನು ಇವತ್ತು ನಿಮಗೆ ಬಹಿರಂಗವಾಗಿ ಹೇಳಿದ್ದೇವೆ, ಕೋರ್ ಕಮಿಟಿಲಿ ಏನೇನು ಚರ್ಚೆ ಆಗಿದೆ ಎಲ್ಲವೂ ಕೂಡ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಅದು ಅವ್ರನ್ನೇ ಕೇಳಿ. ಈಗಾಗಲೇ ಹೇಳಿದ್ನಲ್ಲ, ಅವ್ರ ಅಭಿಪ್ರಾಯಗಳನ್ನ ಏನು ತಿಳಿಸ್ಬೇಕು ಅಥವಾ ದೆಹಲಿ ವರಿಷ್ಠರ ಮುಂದೆ, ಡಿಸಿಪ್ಲಿನರಿ ಕಮಿಟಿ ಮುಂದೆ, ಶಿಸ್ತು ಕಮಿಟಿ ಮುಂದೆ ತಿಳಿಸಿದ್ದಾರೆ. ಏನು ಕ್ರಮವನ್ನು ಕೈಗೊಳ್ತಾರೆ ಕಾದು ನೋಡೋಣ. ಥ್ಯಾಂಕ್ ಯು.